Happy birthday to you. Happy birthday to you. ಸರಿ ಸೈಡ್ ನೀವು ತಿನ್ಬೇಕು ಸರ್ ಬರ್ತಡೇ ಬೈಕ್ ಮಾಡಿ ಮಾಡಿ ಸರಿ ಸೈಡ್ ಅಲ್ಲಿ ನೋಡಿ ಗೌಡ್ರೆ ನೀವು ತೆಗಿ ಅದೇ ಶಬರಿ ಅರುಣರೇ ಅರುಣ ಸುಮ್ಮನೆ ಈ ಕಡೆ ನೋಡಿ ಗೌಡ್ರೆ ಅದ್ಬಿಡು ಮೊಬೈಲ್ ಸ್ವಲ್ಪ ಇದ್ರಲ್ಲಿ ವಿಡಿಯೋ ಮಾಡಿ ಇದ್ರಲ್ಲಿ ವಿಡಿಯೋ ಫೋಟೋ ಎರಡು ಮಾಡು ಇದ್ ಮೇಲೆ ಇಟ್ಕೋ ಮೊಬೈಲ್ ಮತ್ತೆ ಈಗ ಲೈಟ್ ಕಡಿಮೆ ಸರ್ ಹಾಗೆ ಇದೆ ಮತ್ತೆ ಫೋಟೋ ಆದ್ಮೇಲೆ ಹೇಳಿ ನಾವು ಸೈಡಿಗೆ ಬರ್ತೀವಿ. ಇಲ್ಲ ಈ 4 ಜನ ತಿನ್ಸಿ ನೀವು ತಿನ್ಸಿ ಸರ್. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ, ಸಮಾಜದಲ್ಲಿ ನೊಂದು ಬೆಂದಂಥವರ ಧ್ವನಿಯಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದ ಜೊತೆಗೆ ಇಲ್ಲಿನ ಸ್ಥಳೀಯ ನಾಗರಿಕರ ಆಶೀರ್ವಾದ ಕಲ್ಪಿಸಿ ಅವನ ಈ ಭಾಗದಲ್ಲಿ ನಾವು ಏನು ಇವತ್ತು ಒಂದು ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಸ್ವಚ್ಛ ಬೆಂಗಳೂರು ಅನ್ನೋದನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಹುಶಃ ಈ ರೀತಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ನಾವು ಸ್ವಚ್ಛ ಬೆಂಗಳೂರನ್ನು ಕಾಣ್ಬೋದು. ಅವರು ಆದಷ್ಟು ಬೇಗ ಈ ವಾರ್ಡಿನ ಕಾರ್ಪೊರೇಟರ್ ಆಗಿ ಹೊರಹೊಮ್ಮಲಿ ಅಂತೇಳಿ ಈ ಮೂಲಕ ನಾನು ಅವರಿಗೆ ಶುಭ ಹಾರೈಸ್ತೇನೆ. ಅವರು ತಮ್ಮ ಬೆನ್ನೆಲುಬಾಗಿ ಭಾಳ ಬಡತನದಿಂದ ಬಂದು ಇವತ್ತಿನ ಬೆಳೆದಿರೋದು ಎಲ್ಲರನ್ನೂ ಸಣ್ಣದಿಂದ ತೊಗೊಂಡೋಗಿ ಇವ್ರ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಅಂತೇಳಿ ಇವತ್ತಿನ ದಿವಸ ಎಲ್ಲರನ್ನೂ ಜೊತೆಗೂಡಿಸ್ಬಿಟ್ಟು ಜೊತೆಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೇ ಒಂದು ಕೆಲಸ ಆಗಲಿ ಅವ್ರದ್ದು ಜೊತೆಲಿರೋರು ಹಂಚ್ಕೊಂಡು ಎಲ್ಲ ಒಗ್ಗಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ಯಾರಿಗೂ ಬರೋದಿಲ್ಲ. ಅದು ಇಂಥವ್ರನ್ನ ಗುರುತಿಸ್ಬಿಟ್ಟು ಇವ್ರಿಗೆ ಒಳ್ಳೆ ವಾರ್ಡ್ನಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ಗೆ ಒಂದು ಅವಕಾಶ ಮಾಡಿಕೊಟ್ಟು ನಿಮ್ಮ ಇಲ್ಲಿರ್ತಕ್ಕಂಥ ಜನಗಳೆಲ್ಲ ಅವ್ರ ಆಶೀರ್ವಾದ ತೊಗೊಂಡು ಗೆಲ್ಲಿಸ್ಕೊಂಡು ಇಂಥವ್ರು ನಾವು ಜೊತೆಲಿ ಇಟ್ಕೊಂಡು ಕೆಲಸ ಮಾಡ್ಕೊಡೋದು ತುಂಬ ಒಳ್ಳೆಯದಾಗುತ್ತೆ. ಈ ಹುಟ್ಟುಹಬ್ಬದ ದಿನದಂದು ಈ ಭಾಗದಲ್ಲಿ ಈ ಗೋವಿಂದನಗರ ಕ್ಷೇತ್ರ ವಾರ್ಡ್ ನಂಬರ್ ದಾಸಲ್ಲಿ ಅಗ್ರಹಾರ ದಾಸಲ್ಲಿ ವಾರ್ಡ್ನಲ್ಲಿ ಅತ್ಯಂತ ಜನಪ್ರಿಯವಾದಂಥ ವ್ಯಕ್ತಿ ಹಾಗೂ ಮಾತೃವೃದ್ಧಿ ಇರತಕ್ಕಂಥ ಒಂದು ಜನಗಳ ಕಷ್ಟ ಸಮಸ್ಯೆ ತಕ್ಷಣವೇ ಸ್ಪಂದಿಸ್ತಕ್ಕಂಥ ಒಂದು ಗುಣಗಳ ಇರ್ತಕ್ಕಂಥ ಒಂದು ಮಾತೃವೃದ್ಧಿ ವ್ಯಕ್ತಿತ್ವದ ಮನುಷ್ಯ. ಯಾರೇ ಆಗಲಿ ಯಾವುದೇ ವರ್ಗದ ಜನರಿಗಾಗಲಿ ನಾನು ಸ್ವಂತ ದುಡಿದಂಥ ದುಡ್ಡಲ್ಲಿ ಲಕ್ಷಾಂತರ ಖರ್ಚು ಮಾಡಿ ಇಲ್ಲಿನ ಜನಗಳ ಕಷ್ಟ ಪರಿಹಾರದಾಗಲಿ ಏನೋ ಒಂದು ಸಮಸ್ಯೆಗಳು ಬಂದಿರೋದು ಸಹ ತಕ್ಷಣಕ್ಕೆ ಸ್ಪಂದಿಸಿ ಪ್ರತಿಯೊಬ್ಬ ನಾಗರಿಕರಿಗೂ ಮೊದಲನೇ ಜ್ಞಾಪಕ ಬರೋದು ಅಂದರೆ ಸಂದೀಪ್ ಸರ್. ಏನಾರ ಕಷ್ಟ ಆಯಿತು, ಏನಾರ ಸಮಸ್ಯೆಗಳು ಇರ್ತಾಯಿತ್ತು, ಬಟ್ ತಕ್ಷಣಕ್ಕೆ ಜ್ಞಾಪಕ ಬಂದು ಸಂದೀಪ್ ಸರ್ ಏನಾರ ಹೇಳಬೇಕು, ಅವ್ರಿಗೆ ಹೇಳ್ರಿ ಏನಾದರೂ ಪರಿಹಾರ ಸಿಗುತ್ತೆ ಅನ್ನೋ ಮನೋಭಾವ
ಪ್ರತಿಯೊಬ್ಬರಲ್ಲೂ ಅಡಗಿದೆ. ಆ ಥರ ವ್ಯಕ್ತಿತ್ವದ ನಮ್ಮ ಸಂದೀಪ್ ಸರ್ ಇವತ್ತು ಉತ್ತರ ಭಾರತ ತರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಕುಟುಂಬಕ್ಕೆ ಭಗವಂತ ನಿರಾತನ ಸುಖವಾಗಿ ಬಾಳುವಂಥದ್ದಾಗಲಿ, ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಸಮಾಜದ ಚಿಂತಕರವರು ಅವರು ಶ್ರಮವಹಿಸಿ ಪ್ರತಿಯೊಂದನ್ನು ಒದಗಿಸ್ಕೊಟ್ಟು ಜೊತೆಗಿರೋರನ್ನ ಮೇಲ್ಪಂಕ್ತಿಕೊಂಡು ಇಲ್ಲೇ ನಿಂತ್ಕೊಳ್ಳೋಂಥ ವ್ಯಕ್ತಿತ್ವ. ಯಾವತ್ತೂ ನಾನು ಮಾಡಿದ್ದೀನಿ ಅಂತ ತೋರಿಸ್ಕೊಂಡಿರೋ ವ್ಯಕ್ತಿತ್ವ ಮಾತ್ರ ಒಂದು ವ್ಯಕ್ತಿತ್ವ. ಅದು ಈ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇರ್ತಕ್ಕಂಥ ರೂಪಿಸಿದ್ದಾರೆ. ಈ ವ್ಯಕ್ತಿನ ಈ ಬಾರಿ ಏನು ಮುಂಬರುವ ಚುನಾವಣೆಗಳಲ್ಲಿ ರಾಜಕೀಯವಾಗಿ ಒಂದು ಶಕ್ತಿ ಬಂದರೆ ಈ ವ್ಯಕ್ತಿಗೆ ಜನಗಳ ಕಷ್ಟನ ನಿಜವಾದ ರೀತಿಯಲ್ಲಿ ಒಂದು ಸಸ್ಟೈನಬಲ್ ಪರ್ಸನ್ನು ಈ ಭಾಗಕ್ಕೆ ಸಿಕ್ಕಂತಾಗುತ್ತೆ. ಇಲ್ಲಿರ್ತಕ್ಕಂಥ ನಾಗರಿಕರು ಆಶೀರ್ವಾದ ಮಾಡಬೇಕು. ಈ ಭಾಗದಲ್ಲಿ ಇಂಥ ವ್ಯಕ್ತಿತ್ವರ ಮಾತೃಹೃದಯ ವ್ಯಕ್ತಿನ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿ ಏನಿದೆ, ಏನು ಸಮಸ್ಯೆಗಳಿದೆ ಅದು ಖಂಡಿತ ಪರಿಹಾರ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗೂಡಿ ಶ್ರೀಯುತ ಸಾಮಾನ್ಯ ಸಂದೀಪ್ರವ್ರನ್ನ ಒಂದು ಮೇಲಸ್ತರಕ್ಕೆ ತರುವಂಥ ಕಾರ್ಯ ನಮ್ಮಿಂದ ಆಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ. ಇದೆಲ್ಲ ಅವರ ಅಭಿಮಾನ ಅಷ್ಟೇ. ನಾವು ಗಳಿಸಿರುವಂಥದ್ದು ಪ್ರೀತಿ ವಿಶ್ವಾಸ ಇಷ್ಟೇ, ಏನೂ ಮಾಡಿಲ್ಲ. ಅಲ್ಲಿ ಅವರು ಅಭಿಮಾನ ನಮಗೆ ಈ ಮಟ್ಟಕ್ಕೆ ಶಕ್ತಿ ಕೊಟ್ಟು ವಿಶ್ವಾಸ ಕೊಟ್ಟು ನಮಗೆ ಈ ಮಟ್ಟಕ್ಕೆ ತಂದಿದೆ. ಅವರೆಲ್ಲರೂ ಬಂದಿರೋದೇ ನಮಗೆ ಇವತ್ತು ಹುಟ್ಟಿದ ದಿವಸ ಒಂದು ಸಡಗರ ಸಮಾರಂಭ. ಅವರ ಒಂದು ಸಮ್ಮುಖದಲ್ಲಿ ನಾವು ಇವತ್ತೇನೋ ಒಂದು ಸರಳವಾಗಿ ಕಾರ್ಯಕ್ರಮ ಮಾಡ್ಕೊತಾ ಇದ್ದೀವಿ. ಅದು ನಮ್ಮ ಭಾಗ್ಯ ಅಂತ ಹೇಳೋಕ್ಕೆ ನಾನು ನಮ್ಮ ಶಾಸಕರು ಭಾಳ ಸಜ್ಜನ, ಭಾಳ ಮಾತೃ ಹೃದಯ. ಅವ್ರು ಯಾವುದೇ ಕಾರ್ಯಕ್ರಮಗಳಿಗಾಗಲಿ ಅದಕ್ಕೆ ನಾವು ಇದು ಮಾಡೋಕ್ಕಾಗಲಿ ಪ್ರತಿ ಯಾವೆಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹ ನಿಂತಿರ್ತಾರೆ. ಪ್ರತಿಯೊಂದು ಕಾರ್ಯದಲ್ಲೂ ಅವರು ಯಾವಾಗೂ ಬೆನ್ನು ತಟ್ತಿರ್ತಾರೆ. ನಾವೇನೇನು ಮಾಡ್ತೀವಿ, ಒಂದು ಹೊಸದಾಗಿ ಏನಾದ್ರು ತರ್ತೀವಿ ಅಂದಾಗ ಫಸ್ಟ್ ಅವರು ಈ ಥರ ಮಾಡಿ ಆ ಥರ ಮಾಡಿ ಅಂತೇಳಿ ನಮಗೆ ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿ ಅವರು. ಈ ಕ್ಷೇತ್ರದಲ್ಲಿ ಶಾಸಕರಾಗಿರೋದಕ್ಕೆ, ಅವರ ಶಾಸಕರಾಗಿರೋ ಕ್ಷೇತ್ರದಲ್ಲಿ ನಾವೆಲ್ಲ ಇರಲಿಕ್ಕೆ ನಾವು ಭಾಳ ಅದೃಷ್ಟ ಮಾಡಿದ್ದೀವಿ ಸರ್. ಆ ಶಾಸಕರು ಬಗ್ಗೆ ನಮಗೆ ಭಾಳ ಅಭಿಮಾನ, ಭಾಳ ಸರ್. ಕ್ಷೇತ್ರ ಕೂಡ ಶಾಲೆಯಲ್ಲಿ ಅವ್ರಿಗೆ ಯಾವುದೇ ರೀತಿ ರಾಜಕೀಯ ಒತ್ತಡ ಬರುತ್ತೆ. ಆಮೇಲೆ ಅವ್ರಿಗೆ ಅವತ್ತಿನ ಪರಿಸ್ಥಿತಿಯಲ್ಲಿ ಯಾರ ಒಂದು ವರ್ಚಸ್ಸು ಮುಖ್ಯ ಅನಿಸುತ್ತೋ ಅವ್ರಿಗೆ ಬಹುಶಃ ಕೊಡ್ತಾರೆ. ಅವ್ರು ಸರಿಯಾದ ರೀತಿ ತೀರ್ಮಾನ ತಗೋತಾರೆ. ಬಹುಶಃ ಹಂಗೆ ನನಗೆ ಕೊಟ್ಟಿದ್ದಾಗಿದ್ದೆ ನಾನು ಅದನ್ನು 100% ಕಾನ್ಫಿಡೆನ್ಷಿಯಲ್ ಆಗಿ ನಿಂತ್ಕೊಂಡು ಏನು ಅದಕ್ಕೆ ತಯಾರಿ ಬೇಕು ಅದು ಮಾಡಿ ನಾನು ಓಡಾಡೋದು ರೆಡಿ ಇದ್ದೀವಿ ಸರ್. ಬಂದಿರೋ ಅಷ್ಟು ಸ್ನೇಹಿತರಿಗೆ ನಾನು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ನಿಮ್ಮ ಅಭಿಮಾನ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳಿ